ಬಂಗಾರ ಬೆಳ್ಳಿ ದರದಲ್ಲಿ ಕ್ಷಣ ಕ್ಷಣಕ್ಕೂ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಒಮ್ಮೆ ದಿಢೀರ್ ಅಂತ ಇಳಿಕೆ, ಮತ್ತೆ ಸಡನ್ ಏರಿಕೆ. ಹೌದು, ಬಂಗಾರ ಬೆಳ್ಳಿಯ ರೇಟ್ನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ದರ ಒಮ್ಮೆ ಏರಿಕೆ ಆಗುತ್ತೆ, ಒಮ್ಮೆ ಇಳಿಕೆ ಆಗುತ್ತೆ, ಒಮ್ಮೆ ದಿಢೀರ್ ಅಂತ ಇಳಿಕೆ ಆಗುತ್ತೆ, ಮತ್ತೆ ಸಡನ್ ಏರಿಕೆ ಆಗುತ್ತೆ. ಗೋಲ್ಡ್ ಸಿಲ್ವರ್ ರೇಟ್ನಲ್ಲಿ ಹಾವು ಏಣಿ ಆಟ ಜೋರಾಗೇ ನಡೀತಿದೆ. ಕಳೆದ 5 ದಿನಗಳಿಂದ ಇಳಿಕೆ, ನಿನ್ನೆ ಸಂಜೆ ಮತ್ತೆ ಏರಿಕೆಯಾಗಿದೆ. ಇಂದು 10 ಗ್ರಾಂ ಚಿನ್ನದ ಬೆಲೆ 1,41,000 ರೂಪಾಯಿ ಇದೆ. 1,65,000 ರೂಪಾಯಿ ತಲುಪಿದ್ದಂತಹ 10 ಗ್ರಾಂ ಗೋಲ್ಡ್ ಈಗ ಸ್ವಲ್ಪ ಕಡಿಮೆ ಆಗಿದೆ. ಗೋಲ್ಡ್ ಕ್ರ್ಯಾಶ್ ಬಳಿಕ 24,000 ರೂಪಾಯಿ ಇಳಿಕೆಯನ್ನ ಕಂಡಿದೆ. ಚಿನ್ನ ಮಾತ್ರ ಅಲ್ಲ, ಬೆಳ್ಳಿ ರೇಟ್ನಲ್ಲೂ ಹಾವು ಏಣಿ ಆಟ ನಡೀತಾನೆ ಇದೆ. 1 ಕೆಜಿ ಸಿಲ್ವರ್ ರೇಟ್ 2,36,000 ರೂಪಾಯಿ. ಜಸ್ಟ್ 5 ದಿನದ ಹಿಂದೆ 4 ಲಕ್ಷ ರೂಪಾಯಿ ಇದ್ದಂಥ ಈ ಸಿಲ್ವರ್ ಇಂದು ಚಿನ್ನ ಬೆಳ್ಳಿ ಇಳಿಕೆಯಾಗುತ್ತಾ ಏರಿಕೆಯಾಗುತ್ತಾ ಅನ್ನುವಂಥ ಕುತೂಹಲವೂ ಇದೆ. ಖರೀದಿದಾರರು ಹೂಡಿಕೆದಾರರಿಗೆ ಮತ್ತೆ ಒಂದು ರೀತಿ ಗೊಂದಲವನ್ನ ಸೃಷ್ಟಿಸಿದೆ. ಈಗಲೇ ಖರೀದಿ ಮಾಡಬೇಕಾ, ಇನ್ನೂ ಇಳಿಕೆಯಾಗುತ್ತಾ, ವೇಟ್ ಮಾಡಬೇಕಾ, ಏನ್ ಮಾಡಬೇಕು ಅನ್ನುವಂಥ ಗೊಂದಲದಲ್ಲಿದ್ದಾರೆ. ಚಿನ್ನ ಬೆಳ್ಳಿ ದರ ಮತ್ತೆ ಏರಿಕೆ ಆಗುತ್ತೆ ಅನ್ನುವಂಥ ಟೆನ್ಷನ್ ಕೂಡ ಇದೆ. ಒಂದ್ ರೀತಿ ಇದು ಏರಿಕೆಯಾದ್ರೆ ಹೂಡಿಕೆದಾರರು ಖುಷಿಯಲ್ಲಿರ್ತಾರೆ, ಗ್ರಾಹಕ ಸ್ವಲ್ಪ ಟೆನ್ಷನ್ ಆಗ್ತಾನೆ. ಇನ್ನೊಂದು ಕಡೆ ಚಿನ್ನ ಸ್ವಲ್ಪ ರೇಟ್ ಇನ್ನೊಂದು ಸ್ವಲ್ಪ ಕಮ್ಮಿ ಆಗಲಿ, ಇವಾಗಲೇ ಖರೀದಿ ಮಾಡಬೇಕಾ, ಇನ್ನೊಂದು ಸ್ವಲ್ಪ ವೇಟ್ ಮಾಡೋಣ, ಇನ್ನೂ ಕಡಿಮೆ ಆಗ್ಬಹುದು ಅಂತ ಮತ್ತೊಂದು ಕಡೆ ಗ್ರಾಹಕ ವೇಟ್ ಮಾಡ್ತಿದ್ದಾನೆ. ಒಟ್ನಲ್ಲಿ ಹಾವು ಏಣಿ ಆಟದಿಂದ ಚಿನ್ನವನ್ನ ಖರೀದಿ ಮಾಡಬೇಕಾ, ಯಾವಾಗ ಖರೀದಿ ಮಾಡಬೇಕು, ಚಿನ್ನದ ರೇಟ್ ಯಾವಾಗ ಕಮ್ಮಿ ಆಗತ್ತೆ, ಅಗತ್ಯ ಇರೋರು ಈಗಲೇ ಚಿನ್ನ ಖರೀದಿ ಮಾಡಿಬಿಟ್ರೆ ಅಯ್ಯೋ ಮುಂದೆ ರೇಟ್ ಕಮ್ಮಿ ಆಗ್ಬಿಟ್ರೆ ಹೆಂಗೆ, ಅವಾಗ ತಗೋಬಹುದಿತ್ತಲ್ಲ. ಹೀಗೆ ಗ್ರಾಹಕ ತುಂಬಾ ಗೊಂದಲದಲ್ಲಿದ್ದಾನೆ. ಇನ್ನು ಹೂಡಿಕೆದಾರರು ಕೂಡ ಟೆನ್ಷನ್ ಅಲ್ಲಿದ್ದಾರೆ. ಏರಿಕೆ ಆದಂತಹ ಚಿನ್ನ ಸಡನ್ ಆಗಿ ಡೌನ್ ಆಗ್ತಿದೆ. 5 ದಿನಗಳಿಂದ ನಾವು ನೋಡ್ತಿದ್ದೀವಿ, ಇಳಿಕೆ ಕಂಡು ಬರ್ತಾನೆ ಇದೆ. ಇವತ್ತು ಏನಾಗುತ್ತೆ ಅನ್ನುವಂಥ ಕುತೂಹಲವೂ ಇದೆ. ಹಾಗಾಗಿ ಬಂಗಾರ ಬೆಳ್ಳಿ ದರದಲ್ಲಿ ಕ್ಷಣ ಕ್ಷಣಕ್ಕೂ ಬಿಗ್ ಟ್ವಿಸ್ಟ್ ಸಿಗ್ತಾನೆ ಹೋಗ್ತಿದೆ. ಒಮ್ಮೆ ದಿಢೀರ್ ಅಂತ ಇಳಿಕೆ ಆಗುತ್ತೆ, ಮತ್ತೆ ಸಡನ್ ಏರಿಕೆ ಆಗ್ತಿರುವಂಥದ್ದು. ಗೋಲ್ಡ್ ಸಿಲ್ವರ್ ರೇಟ್ನಲ್ಲಿ ಹಾವು ಏಣಿ ಆಟ ಮುಂದುವರಿತಾನೆ ಇದೆ. ನಾನು ಹೇಳ್ದಂಗೆ ಕಳೆದ 5 ದಿನಗಳಿಂದ ಇಳಿಕೆ, ನಿನ್ನೆ ಸಂಜೆಗೆ ಸ್ವಲ್ಪ ಏರಿಕೆ ಕಂಡು ಬಂದಿತ್ತು. ಇಂದು 10 ಗ್ರಾಂ ಚಿನ್ನದ ಬೆಲೆಯನ್ನು ಗಮನಿಸೋದಾದ್ರೆ 1,41,000 ರೂಪಾಯಿ ಇದೆ. 1,65,000 ರೂಪಾಯಿ ತಲುಪಿತ್ತು 10 ಗ್ರಾಂ ಗೋಲ್ಡ್ ಕ್ರ್ಯಾಶ್ ಬಳಿಕ 24,000 ರೂಪಾಯಿ ಇಳಿಕೆಯನ್ನ ಕಂಡಿದೆ. ಚಿನ್ನ ಅಷ್ಟೇ ಅಲ್ಲದೆ ಬೆಳ್ಳಿಯಲ್ಲೂ ಕೂಡ ಇದೇ ಮುಂದುವರೆದಿರುವಂಥದ್ದು. 1 ಕೆಜಿ ಸಿಲ್ವರ್ ರೇಟ್ 2,36,000 ರೂಪಾಯಿ. ಜಸ್ಟ್ 5 ದಿನದ ಹಿಂದೆ 4 ಲಕ್ಷವನ್ನ ತಲುಪಿತ್ತು ಸಿಲ್ವರ್. ಇಂದು ಚಿನ್ನ ಬೆಳ್ಳಿ ದರದಲ್ಲಿ ಮತ್ತೆ ಏನಾಗುತ್ತೆ, ಏರಿಕೆಯಾಗುತ್ತಾ ಇಳಿಕೆಯಾಗುತ್ತಾ, ಏನ್ ಮಾಡಬೇಕು? ಅಫ್ಕೋರ್ಸ್ ಖರೀದಿದಾರರು ಏನು ಮಾಡಬೇಕು, ಜ್ಯುವೆಲರಿ ಶಾಪ್ ವರ್ತಕರು ಏನು ಮಾಡಬೇಕು, ಹೂಡಿಕೆದಾರರು ಏನು ಮಾಡಬೇಕು ಅನ್ನುವಂಥ ಗೊಂದಲ ಸೃಷ್ಟಿ ಆಗ್ತಾನೆ ಇದೆ. ವರ್ತಕರಂತೂ ನಾವು ಬರೀ ಬೈ ಮಾಡ್ತೀವಿ ಸೇಲ್ ಮಾಡಲ್ಲ, ಸೆಲ್ ಮಾಡ್ತೀವಿ ಬೈ ಮಾಡಲ್ಲ, ಇಂಥ ಒಂದು ಗೊಂದಲದಲ್ಲೇ ಇದ್ದಾರೆ. ನಿನ್ನೆ ಕೂಡ ನಾವು ಗಮನಿಸಿದ್ವಿ, ಚಿನ್ನದ ರೇಟ್ ಏನು ಏರಿಳಿತ ಆಗ್ತಿದೆ, ಹಾಗಾಗಿ ನಾವೀಗ ಸದ್ಯಕ್ಕೆ ಸೆಲ್ ಮಾಡ್ತೀವಿ ಬೈ ಮಾಡಲ್ಲ ಅಂತ ವರ್ತಕರು ಒಂದ್ ಕಡೆ ಹೇಳ್ತಿದ್ದಾರೆ. ಇನ್ನು ಗ್ರಾಹಕರು ಇವಾಗ ಖರೀದಿ ಮಾಡಬೇಕಾ, ವೇಟ್ ಮಾಡಬೇಕಾ, ಅಗತ್ಯ ಇರೋರು ಇವಾಗಲೇ ತಗೊಂಡ್ಬಿಟ್ರೆ ಮುಂದೆ ಚಿನ್ನದ ರೇಟ್ ಏನು ಕಡಿಮೆ ಆಗ್ಬಿಡುತ್ತೆ ಅನ್ನುವಂತೆ ಗ್ರಾಹಕ ವೇಟ್ ಮಾಡ್ತಿದ್ದಾನೆ. ಒಟ್ನಲ್ಲಿ ಇದು ಮುಂದುವರಿತಾನೆ ಇದೆ.